ಪುರುಷೋತ್ತಮನ ಮನೆಯಲ್ಲಿಯಾ? I think Purushottama did something wrong. Yeah, I think so. ನಮಸ್ತೆ ಸರ್, ನಾನು ಚಾರ್ಲಿ ಅಂತ 20 ವರ್ಷದ ದುಬೈಲಿದ್ದೆ. ಕೇಳಿದ್ನ ನಾನು? ಅಲ್ಲ, ಜಸ್ಟ್ ಹೇಳಿದ್ದು ಅಷ್ಟೇ. ಅದಕ್ಕೆ ಚಾರ್ಲಿ ಫೆರ್ನಾಂಡಿಸ್ ನಾನು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಅಲ್ಲ, ಏನ್ ಬಂದ ಸರ್? ಪುರುಷೋತ್ತಮನ ಮನೆಗೆ. ಅದಲ್ಲಿ ಅಲ್ಲಿಯಾ? ಏನ್ ವಿಷಯ ಏನು? ನಿನ್ಗೆ ಯಾಕೆ? ಎಲ್ಲ ನಿನ್ನ ಹತ್ರ ಹೇಳ್ಬೇಕಾ? ಇಲ್ಲ. ಸ್ಟೇಷನ್ ಬಾ. ಇಲ್ಲಪ್ಪ. ಬಾರ ಇಲ್ಲಿ. ಬೇಡ. ಬಾರ ಇಲ್ಲಿ. ಹೊಡಿತೀರಿ, ನಂಗೆ ಗೊತ್ತುಂಟು. ಮತ್ತೆ ರೆಡಿ? ಚಾರ್ಲಿ ಎಂತಂತೆ ಪೊಲೀಸ್ನವರಿಗೆ? ಎಂತ ಇಲ್ಲವಾ, ನನ್ನ ಹತ್ರ ಬಂದು ಸಿಪಾಯಿಗಿರಿ ಮಾತಾಡುದು. ನಾನ್ ದುಬೈಲಿದ್ದದ್ದು ಅವ್ರಿಗೆ ಗೊತ್ತಿಲ್ಲ. ನನ್ನದು ಒಂದೇ ಧಮ್ಕಿ, ಆಗ ಹೋಗುದ್ ನೋಡು. ನೀನು ಹಾಗೆ ಹೇಳಿದ್ದ? ನನ್ನ ಧೈರ್ಯದಲ್ಯ? ನಂದೇ ಧೈರ್ಯ. ನಾನು ಹೋಗಿ ಕೇಳುದಾ? ನೀವ್ ಹೋಗು. ಹೆಚ್ಚಿನ ಅಂಶ ಅವನು ದುಬೈಗೆ ಹೋಗ್ಲಿಕ್ಕೆ ದುಡ್ಡಿರ್ಲಿಲ್ಲಲ್ಲ. ಹೆಚ್ಚಿನ ಅಂಶ ಗಾಂಜಾ ಮಾರಿದ್ದಾನ ಅಂತ. ಯಾರ ಮನೆಯಲ್ಲಿ? ಹೊರಗೆ ಬನ್ನಿ. ಈ ಹೊರದೇಶಕ್ಕೆ ಹೋಗಿ ಒಳ್ಳೆ ದುಡ್ಡು ಮಾಡಿಕೊಂಡು 20 ವರ್ಷದ ನಂತರ ಬರ್ತಾರಲ್ಲ, ಅಂತವರ ಮೇಲೆ ಇವರಿಗೆ ಮೊದಲು ಕಣ್ಣು. ಕೈಯಲ್ಲಿ ಬ್ರಾಸ್ಲೆಟ್, ಕುತ್ತಿಗೆಯಲ್ಲಿ ಚಿನ್ನ ಇದ್ರೆ ಮೊದಲು ಅವರಿಗೆ ಬಸಕ್ಕ ಹಾಕಿ ಕದಿಯುದಿ. ನೀ ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಬ್ರಾಸ್ಲೆಟ್ ವಿಚಾರ ನಿಂಗೆ ಹಾಕಿ. ನಮಸ್ತೆ ಸರ್, ಒಳಗೆ ಬನ್ನಿ ಸರ್. ಪುರುಷೋತ್ತಮನ ಮನೆ. ಪುರುಷೋತ್ತಮನ ಮನೆ ಇದೇನಾ? ಹೌದು ಸರ್. ಶಾರದಾ, ಒಳಗೋಗಿ ನೀನು. ಇದಾನ ಪುರುಷೋತ್ತಮ? ಇದಾನೆ ಸರ್. ಕರೀರಿ ಅವನನ್ನು. ಮನಸ, ಕಮ್ಮನನ್ನು ಕರಿ. ಪುರುಷ, ಅಪ್ಪ ಕರೀತಿದ್ದಾರೆ. ಎಂತದ? ರೇಷ್ಮಾ, ಬಾ ಇಲ್ಲಿ. ಪುರುಷೋತ್ತಮ ಅಂದ್ರೆ ನೀನೇನಾ? ಹೌದು ಸರ್. ಇದು ನಿನ್ನ ಪರ್ಮನೆಂಟ್ ಅಡ್ರೆಸ್? ಹೌದು ಸರ್. ಸ್ಟೇಷನ್ಗೆ ಬಾ. ಅಮ್ಮ, ನಾನು ಎಂತ ಸಹ ಮಾಡ್ಲಿಲ್ಲಮ್ಮ. ನಾನೇನು ಹೆದರ್ತಿದ್ದೇನಾ? ಅಲ್ಲಪ್ಪ. ಹೌದು. ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿದೆ, ಸೈನ್ ಮಾಡಬಾ. ಚೆಕ್. ನಾನು ಎಂತಾದ್ರೂ ಇರ್ಬೋದು ಅಂತ ಓಡಿ ಬಂದದ್ದು ಮಾರ. ನಿಮ್ಗೆ ಬಂದಿದ್ದು ಕರ್ಮ. ಯಾಕೆ ಉಪದ್ರ ಕೊಡ್ತೀರಾ? ಎಲ್ಲೆಲ್ಲಿ ಮನೆ ಮಾಡ್ಕೊಂಡು ಅಡ್ರೆಸ್ ಹುಡುಕಿ ಸಾಕಾಯ್ತು ನಮ್ಗೆ. ಬರ್ರಿ. ಎಲ್ಲ ಬೀಡಿಗೆ ಬ್ರಾಂಚಿಗೆ ಬಂದಾಗ ಎಲ್ಲ ಬಂದು ಆ ಜನ ಕರೀತಿಂದ ಎಲ್ಲರೂ ಬರಬೇಡಿ ಆಯ್ತಾ? ಆಯ್ತಾ?